ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುಂದರ್. ಈ ಒಂದು ಕ್ಲಾಸ್ನಲ್ಲಿ ಏನು ಮಾಡೋಣ ಅಂದ್ರೆ ಯಾವ ಥರನಾಗಿರ್ತಕ್ಕಂತಹ ಕನ್ಫ್ಯೂಷನ್ಸ್ ಕ್ವಶನ್ಸ್ಗಳು ಕ್ರಿಯೇಟ್ ಆಗ್ತಾವ. ಇವು ಬಂದಾಗ ಈ ಥರನಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬಂದಾಗ ಕರೆಕ್ಟಾಗಿ ಏನನ್ನು ಯೂಸ್ ಮಾಡಬೇಕು, ಏನನ್ನು ಯೂಸ್ ಮಾಡಿದರೆ ಇದು ಕ್ವಶನ್ಗೆ ಆನ್ಸರು ಕರೆಕ್ಟಾಗಿ ನಾವು ಕೇವಲ ಚಿಟಿಕೆ ಹೊಡೆದ್ರಲ್ಲಿ ಆನ್ಸರನ್ನು ಫೈಂಡ್ ಮಾಡ್ಬೋದು. ದೇರ್ ಆರ್ ಸಮ್ ಕ್ವಶನ್ಸ್ ಲೈಕ್ ದ್ಯಾಟ್ ಹೌ ಟು ಬಿ ದ ಫಿಕ್ಸ್ಡ್ ಆನ್ಸರ್ಸ್ ಆರ್ ದೇರ್. ಫಿಕ್ಸ್ಡ್ ಆನ್ಸರ್ಸ್ಗಳೇ ಇರ್ತವೆ. ಓಕೆ, ಅದೇ ರೀತಿ ಯಾವ ರೀತಿಯಾಗಿರ್ತಕ್ಕಂತಹ ಡಿವೈಡೇಷನ್ಸ್ಗಳನ್ನು ಮಾಡ್ಕೊಳ್ಬೇಕು, ಸೆಂಟೆನ್ಸನ್ನು ಡಿವೈಡ್ ಮಾಡಿ ಯಾವ ಥರ ಓದಬೇಕು, ಅಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯಾವ ಥರ ಹೋಗಬೇಕು, ಅಲ್ಲಿರ್ತಕ್ಕಂತಹ ಮೇನ್ ವರ್ಬನ್ನು ಕನ್ಸಿಡರ್ ಮಾಡಬೇಕಾ ಇಲ್ಲ ನಿಯರೆಸ್ಟ್ ವರ್ಬನ್ನು ಕನ್ಸಿಡರ್ ಮಾಡಬೇಕಾ, ಈ ಥರನಾಗಿರ್ತಕ್ಕಂತಹ ಕ್ವಶನ್ಸ್ಗಳು ಎಕ್ಸಾಮ್ಗೆ ಬಂದಾಗ ಕಣ್ಣು ಮುಚ್ಚಿ ನೀವು ಆನ್ಸರ್ ಮಾಡು. ಓಕೆ, ಅದು ಯಾವ ರೀತಿ ಅಂತ ನೋಡೋಣ. ಅದೇ ರೀತಿಯಾಗಿ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಓಕೆ, ವೆಲ್ಕಮ್ ಟು ಇಂಗ್ಲಿಷ್ ಬೈ ನಾಗರಾಜ್ ಯೂಟ್ಯೂಬ್ ಚಾನಲ್. ಎಸ್, ನಾನು ನಿಮ್ಮ ನಾಗರಾಜ್ ಸುಂದರ್. ಈ ಒಂದು ಕ್ವಶನ್ ಅನ್ನು ಓದೋಣ. ಓಕೆ, ಈ ಕ್ವಶನ್ ಏನೈತಪ್ಪ, ಬಹಳಷ್ಟು ಶಾಂತ ರೀತಿಯಿಂದ ಏನು ಮಾಡಿರಿ, ಒಂದು ಬುಕ್ ಪೆನ್ನ ತಗೊಳ್ರಿ, ಕುತ್ಕೊಳ್ರಿ. ನಾವು ಆಗಿರ್ತಕ್ಕಂಥ ಕ್ಲೋಸ್ ಟೆಸ್ಟ್ ಯಾವ ಥರ ಬಿಡಿಸ್ಬೇಕು, ಯಾವ ಥರನಾಗಿರ್ತಕ್ಕಂತಹ ವೊಕ್ಯಾಬುಲರಿಗಳು ಎಕ್ಸಾಮ್ಗೆ ಬರ್ತಾವಂತಕ್ಕಂಥದನ್ನ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಅವುಗಳನ್ನ ನೋಡಿ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಐಡಿಯಾಸ್ಗಳನ್ನ ತಗೊಳ್ರಿ. ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ಸ್ಗಳನ್ನು KPSC ಆಗಿರಬಹುದು, ಅನೇಕ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರಬಹುದು, ಸ್ಟೇಟ್ ರಿಲೇಟೆಡ್ ಟಾಪಿಕ್ಸ್ಗಳನ್ನು ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆ, ಸೊ ಹಂಗಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿರ್ತಕ್ಕಂತಹ ಎರರ್ ಡಿಟೆಕ್ಷನ್. ಓಕೆ, ಎರರ್ ಅಂದ್ರೆ ಏನು, ತಪ್ಪಾಗಿರ್ತಕ್ಕಂಥದ್ದನ್ನ ಡಿಟೆಕ್ಟ್ ಮಾಡೋದನ್ನು ಕಂಡು ಹಿಡಿಯಬೇಕು. ಕಂಡು ಹಿಡಿಬೇಕಂತಕ್ಕಂಥದ್ದು ಈ ಕ್ವಶನ್ ಅನ್ನ ಓದ್ರಿ. ಈ ಕ್ವಶನ್ ಅನ್ನ ಕರೆಕ್ಟಾಗಿ ಓದ್ರಿ. ಏನೈತಿ ಕ್ವಶನ್ ಅಂತಕ್ಕಂಥದ್ದು ಮುಖ್ಯವಾಗಿ ಗೊತ್ತಾಗಬೇಕು. ಓಕೆ, ಆ ಕ್ವಶನ್ ಓದ್ರಿ. ನೈದರ್ ಆಫ್ ದ ಬಾಯ್ಸ್ ಹ್ಯಾವ್ ಕಂಪ್ಲೀಟೆಡ್ ದೇರ್ ಹೋಮ್ ವರ್ಕ್ ಅಂತಕ್ಕಂಥದ್ದು ಇದೆ. ಓಕೆ, ನೈದರ್ ಆಫ್ ದ ಬಾಯ್ಸ್ ಹ್ಯಾವ್ ಕಂಪ್ಲೀಟೆಡ್ ದೇರ್ ಹೋಮ್ ವರ್ಕ್ ಅಂತ ಇದ್ದಾಗ ಯಾವ್ದು ಆನ್ಸರ್ ಬರ್ತದ ನೋಡು. ಇಲ್ಲೇ ನೈದರ್ ಬಂದಾಗ ಇಲ್ಲಿ ಏನು ಬರ್ಬೇಕ್ರಿ, ಬಾಯ್ಸ್ ಅಂತಕ್ಕಂಥದ್ದು ಕಾಮನ್. ಓಕೆ, ನೈದರ್ ಜೊತೆಗೆ ಪ್ಲೂರಲ್ ಅನ್ನ ಬಳಸ್ತೀವಿ. ನೈದರ್ ಜೊತೆಗೆ ಏನು ಬಳಸ್ತೀವಿ, ಪ್ಲೂರಲ್ ಅನ್ನ ಬಳಸ್ತೀವಿ. ಇಲ್ಲಿ ಪ್ಲೂರಲ್ ಬಳಸಿದಾಗ ಇದ್ರೊಳಗೆ ಎಲ್ಲಿ ತಪ್ಪೈತಿ ಸೆಂಟೆನ್ಸ್ ಅಂದಾಗ ನೈದರ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಏನಂತ ಕನ್ಸಿಡರ್ ಆಕೈತೆ ಅಂದ್ರೆ ಸಿಂಗ್ಯುಲರ್ ಅಂತಕ್ಕಂಥದ್ದು. ನೈದರ್ ಬಂದಾಗ ಏನು ಕನ್ಸಿಡರ್ ಆಗ್ತದೆ ರೀ, ಸಿಂಗ್ಯುಲರ್ ಅಂತಕ್ಕಂಥದ್ದು. ಸಿಂಗ್ಯುಲರ್ ಅಂದ್ರೆ ಏನು, ಏಕವಚನ. ಏನ್ರಿ, ಏಕವಚನ. ಇಲ್ಲಿ ಏಕವಚನ ಬಂದಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ನಾವು ಏನು ಬಳಸ್ಬೇಕಾಗ್ತದೆ ರೀ, ಹ್ಯಾಸ್ ಅಂತಕ್ಕಂಥ. ಏನು ಬಳಸ್ಬೇಕ್ರಿ, ಹೆಲ್ಪಿಂಗ್ ವರ್ಬು ಹ್ಯಾಸ್ ಅಂತಕ್ಕಂಥದ್ದು ಬಳಸಬೇಕು. ಹಂಗಿದ್ರೆ ಗ್ರಾಮ್ಯಾಟಿಕಲ್ ಎರರ್ ಐತಿ, ಆಪ್ಷನ್ 3ರಲ್ಲಿ ಐತಿ. ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಮತ್ತೊಂದು ಕನ್ಫ್ಯೂಷನ್ ಹೆಂಗೆ ಮಾಡ್ತಾನಂದ್ರೆ ನೈದರ್ ಸ್ಟೂಡೆಂಟ್ಸ್ ನಾರ್ ಟೀಚರ್ಸ್ ಓಕೆ ಡ್ಯಾಶ್ ಪ್ರೆಸೆಂಟ್ ಟುಡೇ. ಓಕೆ, ಇಲ್ಲಿ ನೈದರ್ ಸ್ಟೂಡೆಂಟ್ಸು ನಾರ್ ಟೀಚರ್ಸ್ ಬಂದಾಗ ಇಲ್ಲಿ ಏನೈತಿ ಪ್ಲೂರಲ್ ಐತೆ ಅಂದಾಗ ಇಲ್ಲಿ ಏನು ಬರ್ತದ, ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಳಸ್ತೀರಿ. ಏನು ಬಳಸ್ತೀರಿ, ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನ ಇಲ್ಲಿ ಬಳಸ್ತೀರಿ. ಯಾವ ರೀತಿ ಆಗಿರ್ತಕ್ಕಂಥ ತಗೊಳ್ತೀವಿ ನೋಡ್ರಿ. ಓಕೆ, ಇದು ನೈದರ್ ಜೊತೆಗೆ ನಾರ್ ಬಂದಾಗ ಒಂದು ರೂಲ್ಸ್ ಬರ್ಕೊಂಡ್ಬಿಡ್ರಿ. ನೈದರ್ ಜೊತೆಗೆ ನಾರ್ ಬಂದಾಗ ಏನು ಮಾಡ್ಬೇಕಂದ್ರೆ ಈ ನಾರ್ ಇರ್ತಕ್ಕಂಥದಕ್ಕೆ ಯಾವುದು ನಿಯರೆಸ್ಟ್ ಸಬ್ಜೆಕ್ಟ್ ಇದೆ, ಯಾವುದು ನಿಯರೆಸ್ಟ್ ಸಬ್ಜೆಕ್ಟ್ ಇದೆಲ್ಲ ಇದನ್ನು ತಗೊಂಡು ನಾವೇನ್ ಮಾಡ್ಬೇಕಂದ್ರೆ ಮುಂದಿನ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಆನ್ಸರ್ ಏನಾಗ್ತೈತಿ, ಕರೆಕ್ಟ್ ಆಗ್ತೈತಿ, ಅದರ್ವೈಸ್ ಆಗೋದಿಲ್ಲ. ಓಕೆ, ಇವುಗಳ ಬಗ್ಗೆ ನಮಗೆ ಏನು ಗೊತ್ತಿರಬೇಕಂದ್ರೆ ಅರಿವು ಇರಬೇಕು. ಐದರ್ ಆರ್ ಬಂದಾಗ ಏನ್ ಮಾಡಬೇಕು, ನೈದರ್ ನಾರ್ ಬಂದಾಗ ಏನ್ ಮಾಡ್ಬೇಕಂತಕ್ಕಂಥದ್ದು. ಫ್ರೆಂಡ್ಸ್ ನೋಡಿ, ಇಲ್ಲಿ ನೈದರ್ ಆಫ್ ದ ಬಾಯ್ಸ್ ಅಂತಕ್ಕಂಥದ್ದು ಬಂದಾಗ ನೈದರ್ ಬಂದಾಗ ಯಾವಾಗಲೂ ನೈದರ್ ಆಫ್ ದ ಬಾಯ್ಸ್ ಓನ್ಲಿ ನಾರ್ ಬಂದಿಲ್ಲ ಅಂದಾಗ ಇದು ಆಲ್ವೇಸ್ ಎತ್ತರಾಗಿ ನೀವು ಕನ್ಸಿಡರ್ ಮಾಡ್ಬೇಕಂದ್ರೆ ಸಿಂಗ್ಯುಲರ್ ಒಳಗೆ ಕನ್ಸಿಡರ್ ಮಾಡಿ. ಎತ್ತರೊಳಗೆ ಕನ್ಸಿಡರ್ ಮಾಡ್ತೀರಿ, ಸಿಂಗ್ಯುಲರ್ ಒಳಗೆ ಕನ್ಸಿಡರ್ ಮಾಡಿದಾಗ ಮಾತ್ರ ಏನಾಗ್ತೈತೆ ಅಂದ್ರೆ ನಿಮ್ಮ ಆನ್ಸರ್ ಏನಾಗ್ತೈತ್ರಿ, ಕರೆಕ್ಟ್ ಆಗ್ತೈತ್ರಿ. ಅದರ್ವೈಸ್ ಏನಾಗಂಗಿಲ್ಲ, ಕರೆಕ್ಟ್ ಆಗುವುದಿಲ್ಲ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ ಈ ಕ್ವಶನು. ನೈದರ್ ಅಂತ ಬಂದಾಗ ಸಿಂಗ್ಯುಲರು, ನೈದರ್ ನಾರ್ ಬಂದಾಗ ನಿಯರೆಸ್ಟ್ ಸಬ್ಜೆಕ್ಟನ್ನು ನಾವೇನು ಮಾಡಬೇಕು, ಫೈಂಡ್ ಮಾಡ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ಏನು ಮಾಡಬೇಕು, ಬಳಸಬೇಕು. ಓಕೆ, ಈ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಏನು ಮಾಡ್ರಿ, ಅಲ್ಲಿ ಲೈಕ್ ಬಟನನ್ನು ಒತ್ತಿರಿ. ಅದೇ ರೀತಿಯಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ಸ್ ಇಸ್ ನಥಿಂಗ್ ಬಟ್ ಬಿಟ್ಟ ಸ್ಥಳವನ್ನ ತುಂಬಿರಿ. ಓಕೆ, ಬಿಟ್ಟ ಸ್ಥಳವನ್ನ ತುಂಬಿರಿ. ಯಾವುದರಿಂದ ಅಂದ್ರೆ ಕೆಳಗಿರ್ತಕ್ಕಂಥ ಆಪ್ಷನ್ ಇಂದ. ಇಲ್ಲಿ ನೋಡ್ರಿ, ಶಿ ಗೋ ಟು ದ ಮಾರ್ಕೆಟ್ ಬಿಫೋರ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ಅಲ್ಲಿ ಏನಿದೆ ಅಂತಕ್ಕಂಥದ್ದು ಸ್ವಲ್ಪ ಡಿವೈಡ್ ಮಾಡಿ ಬರ್ಕೊಡು. ಬಿಫೋರ್ ಅಂತಕ್ಕಂಥದ್ದು ಇದೆ, ಏನಿದೆ ರೀ, ಬಿಫೋರ್ ಅಂತಕ್ಕಂಥದ್ದು ಇದೆ. ಈ ಬಿಫೋರ್ ಅಂತಕ್ಕಂಥದ್ದಿದ್ದಾಗ ಬಿಫೋರ್ ಅಂತಕ್ಕಂಥದ್ದು ಅಂದ್ರೆ ಏನ್ರಿ, ಬಿಫೋರ್ ಅಂದ್ರೆ ಏನು, ಮೊದಲು. ಬಿಫೋರ್ ಅಂದ್ರೆ ಏನು, ಮೊದಲು ಅಂದಾಗ ಶಿ ಗೋ ಟು ದ ಮಾರ್ಕೆಟ್. ಆಕೆ ಫಸ್ಟ್ ಏನು ಮಾಡ್ಯಾಡ್ರಿ, ಮಾರ್ಕೆಟ್ ಹೋಗ್ಯಾಳ. ಇಲ್ಲಿ ಫಸ್ಟ್ ಅಂತ ತಗೊಳ್ರಿ, ಇಲ್ಲಿ ಆಮೇಲೆ
ಆಫ್ಟರ್ ಅಂತ ತಗೋರಿ. ಫಸ್ಟ್ ಏನು ಮಾಡ್ಯಾಳ್ರಿ ಆಕಿ ಮಾರ್ಕೆಟಿಗೆ ಹೋಗ್ಯಾಳ. ಫಸ್ಟ್ ಏನು ಮಾಡ್ಯಾಳ ಮಾರ್ಕೆಟಿಗೆ ಹೋಗ್ಯಾಳ. ಎದಕ್ಕಿಂತ ಮೊದಲು ಆಮೇಲೆ ಏನಾಗೈತಿ ಮಾರ್ಕೆಟ್ಗೆ ಹೋದ್ಮೇಲೆ ಏನಾಗೈತಿ ಮಳಿ ಬರಾಕತ್ತದ. ಏನು ಬರೋದಂದ್ರೆ ಮಳಿ ಬರಾಕತ್ತದ. ಎಸ್, ಇಲ್ಲಿ ಯಾವಾಗಿರ್ಲು V2 ಬಳಸ್ಯಾರಂದ್ರ ಇದಕ್ಕೆ ಮೊದಲು ಇದು ಕೆಲಸ ಆಗೈತೆ ಅಂದ್ರೆ ಯಾವಾಗಿರ್ಲು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಯಾವ ಟೆನ್ಸ್ ಬಳಸ್ತೀರಿ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸಬೇಕು. ಯಾಕಂದ್ರೆ ಮೊದಲು ಯಾವ ಕೆಲಸ ಆಗೈತಿ? ಮೊದಲು ಆಗಿರುವ ಕೆಲಸ ಪೂರ್ಣಗೊಂಡಿರುವ ಕೆಲಸ. ಮೊದಲು ಆಗಿರುವ ಕೆಲಸ ಪೂರ್ಣಗೊಂಡಿರುವ ಕೆಲಸ, ಆಮೇಲೆ ಆಗಿರ್ತಕ್ಕಂಥದ್ದು ಸಿಂಪಲ್ ಪಾಸ್ಟ್ ಟೆನ್ಸು. ಸಿಂಪಲ್ ಪಾಸ್ಟ್ ಟೆನ್ಸು ಒಂದು ಕಡೆ V2 ಅನ್ನ ಬರೆದಾಗ ಅದಕ್ಕೆ ಮೊದಲು ಏನು ಕ್ರಿಯೆ ಆಗಿರ್ತೈತಲ್ಲ ಅಲ್ಲಿ ಏನು ಬಳಸಬೇಕು? ಹ್ಯಾಡ್ ಜೊತೆಗೆ ಏನು ಬಳಸಬೇಕು? V3 ಬಳಸಬೇಕು. ಹ್ಯಾಡ್ ಜೊತೆಗೆ ಏನು ಬಳಸಬೇಕು? V3 ಬಳಸಬೇಕು. ಈಗ ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿರ್ತೀರಿ, ಅದಕ್ಕೆ ಮೊದಲೇ ಏನಾಕೈತೆ ಅಂದ್ರೆ ಟ್ರೈನ್ ಹೋಗಿರ್ತದೆ. ನೀವು ಹೋಗೋ ಒಟ್ಟಿಗೆ ಟ್ರೈನ್ ಅಂದ್ರೆ ಆಲ್ರೆಡಿ ಹೋಗಿರ್ತದೆ. ಓಕೆ, ಐ ವೆಂಟ್ ಟು ರೈಲ್ವೆ ಸ್ಟೇಷನ್. ಓಕೆ, ದ ಟ್ರೈನ್ ಹ್ಯಾಡ್ ಆಲ್ರೆಡಿ ಲೆಫ್ಟ್. ಓಕೆ, ನೀವು ಹೋಗೋಕ್ಕಿಂತ ಮೊದಲೇ ಏನಾಗೈತಿ? ಟ್ರೈನ್ ಹೋಗಿ ಬಿಟ್ಟೈತೆ ಅಂದಾಗ ಅಲ್ಲಿ ಹ್ಯಾಡ್ ಬಳಸ್ತೀರಿ. ನೀವು ಹೋಗುವಂಥ ಕ್ರಿಯೆಗೆ ಏನು ಬಳಸ್ತೀರಿ? V2 ಬಳಸ್ತೀರಿ. ಓಕೆ, ಇಲ್ಲಿ V2 ಏನೈತ್ರಿ? ಗೋ ಇರ್ತಕ್ಕಂತಹ ಒಂದು ವರ್ಲ್ಡು. ಗೋ ಇದ್ದಿದ್ದು ಏನಾಕೈತಿ? V2 ಅಂದ್ರೆ ವೆಂಟ್ ಆಕೈತಿ. V3 ಅಂದ್ರೆ ಏನಾಕೈತಿ? ಗಾನ್ ಆಕೈತಿ. V4 ಅಂದ್ರೆ ಗೋಯಿಂಗ್ ಆಕೈತಿ. V5 ಅಂದ್ರೆ ಏನಾಕೈತಿ? ಗೋಸ್ ಆಕೈತಿ. ಈಗ ನಮಗೇನು ಸಿಕ್ತು? ಹ್ಯಾಡ್ ಜೊತೆಗೆ ಏನು ಬಳಸಬೇಕು? V3 ಬಳಸಬೇಕು. ಅಂದ್ರೆ ಆನ್ಸರ್ ಏನಾಕೈತೆ ಅಂದ್ರೆ ಹ್ಯಾಡ್ ಗಾನ್ ಅಂತಕ್ಕಂಥದ್ದು ಆಕ್ಕದೆ. ಇಲ್ಲಿ V2 ಇರೋ ಕಾರಣಕ್ಕೆ ಪಾಸ್ಟ್ ಟೆನ್ಸ್ ಒಳಗೆ ಮಾತಾಡಕತ್ತೀವಿ. ಹಂಗಿದಾಗ ಏನಾಕೈತ್ರಿ? ಹ್ಯಾಡ್ ಗಾನ್ ಅಂತಕ್ಕಂಥದ್ದು ಏನಾಗ್ತದ? ನಮ್ಮ ಆನ್ಸರ್ ಆಗ್ತದ. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂತಹ ಕ್ವಶನ್ಗಳನ್ನ ಕೇಳ್ತಾರೆ. ಓಕೆ, ಎಷ್ಟು ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಇವುಗಳನ್ನ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಯಾವತ್ತೂ ನೀವು ತಪ್ಪೋದಿಲ್ಲ. ಈ ತರನಾಗಿರ್ತಕ್ಕಂತಹ ಒಂದು ಕ್ವಶನ್ ಏನೈತಿ ಎಲ್ಲ ಎಕ್ಸಾಮ್ಗಳಿಗೆ ಬಿಡ್ತದೆ. ಎಲ್ಲ ಎಕ್ಸಾಮ್ಗಳಿಗೆ ಬರ್ತಕ್ಕಂತಹ ಕ್ವಶನ್. ಓಕೆ, ಎಸ್, ನೆಕ್ಸ್ಟ್ ನೋಡ್ರಿ. ಅ ಬೊಕೆ ಆಫ್ ರೋಸಸ್ ಡ್ಯಾಶ್ ಆನ್ ದ ಟೇಬಲ್, fill in the blanks. ಓಕೆ, ಅ ಬೊಕೆ ಆಫ್ ರೋಸಸ್ ನಾವೇನ್ ಮಾಡಿಬಿಡ್ತೇವೆ? ಸರ್ ಇಲ್ಲಿ ರೋಸಸ್ ಐತಿ, ಈ ರೋಸಸ್ ಇಲ್ಲಿ ಜಕ್ಕೊಳ್ಳೋಣ್ರಿ. ಇಲ್ಲಿ ಜಕ್ಕೊಂದಾಗ ಏನಾಕೈತಿ? ಸರ್ ರೋಸಸ್ ಒಂದು ಪ್ಲೂರಲ್ಲು ಬಹುವಚನ, ಯಾಕಂದ್ರೆ ಇಲ್ಲಿ ಗುಲಾಬಿಗಳು ಅಂತಕ್ಕಂಥದ್ದು ಬಹುವಚನ ಆಗ್ತದ ಸರ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಬಟ್ ನಾವು ಈ ತರನಾಗಿರ್ತಕ್ಕಂತಹ ಸೆಂಟೆನ್ಸ್ ಅಲ್ಲಿ ರೋಸಸ್ ಅದಾವ. ರೋಸಸ್ ಏನೈತದ? ಬೊಕೆ ಐತಿ. ಏನೈತ್ರಿ? ಅದ ಬೊಕೆ ಐತಿ. ಬೊಕೆ ಅಂದ್ರೆ ಏನ್ರಿ? ಇದೇನು ಒಂದೇ ಐತ್ಲ ಬೊಕೆ? ಬೊಕೆ ಅಂತ ಕೊಟ್ರಲ್ಲ ಇಲ್ಲಿ. ಬೊಕೆ ಅಂತ ಕೊಟ್ಟಾಗ ಇದೇನಾಕೈತಂದ್ರೆ ಸಿಂಗ್ಯುಲರ್ ಅಂತಕ್ಕಂಥದ್ದು. ನಾವೇನು ಕನ್ಸಿಡರ್ ಮಾಡ್ಬೇಕ್ರಿ? ಸಿಂಗ್ಯುಲರ್ ಅಂತಕ್ಕಂಥದ್ದು ಏಕವಚನ ಅಂತ ಕನ್ಸಿಡರ್ ಮಾಡ್ತೀವಿ. ಏಕವಚನ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಒಳಗೆ ಯಾವ್ದು ಏಕವಚನ ಐತಿ ನೋಡ್ರಿ? ವರ್ ಅಂತಕ್ಕಂಥದ್ದು ಬಹುವಚನ, ಹ್ಯಾವ್ ಅಂತಕ್ಕಂಥದ್ದು ಬಹುವಚನ, ಆರ್ ಅಂತಕ್ಕಂಥದ್ದು ಬಹುವಚನ. ಉಳಿದಿರೋದು ಒಂದ್ ಯಾವ್ದ್ರಿ? ಈಸ್. ಯಾವ್ದ್ರಿ? ಈಸ್ ಅಂತಕ್ಕಂಥದ್ದು. ಈಸ್ ಲೈಯಿಂಗ್ ಆನ್ ದ ಟೇಬಲ್. ದ ಬೊಕೆ ಆಫ್ ರೋಸಸ್ ಈಸ್ ಲೈಯಿಂಗ್ ಆನ್ ದ ಟೇಬಲ್. ಇಲ್ಲಿರ್ತಕ್ಕಂತಹ ಮೊದಲನೇ ಸಬ್ಜೆಕ್ಟ್ಗೆ ಹೋಗ್ರಿ. ಇಲ್ಲಿರ್ತಕ್ಕಂಥದ್ದು ಕನ್ಸಿಡರ್ ಫಸ್ಟ್ ಸಬ್ಜೆಕ್ಟ್ ಯಾವ್ದೈತಿ ಅದನ್ನ ನಾವೇನ್ ಮಾಡ್ಕೋತೀವಿ? ಕನ್ಸಿಡರ್ ಮಾಡ್ಕೊಂಡಾಗ ಮಾತ್ರ ನಮಗೆ ಆನ್ಸರ್ ಗೊತ್ತಾಗ್ತದ, ಅದರ್ವೈಸ್ ಗೊತ್ತಾಗೋದಿಲ್ಲ. ಓಕೆ, ಈ ತರನಾಗಿರ್ತಕ್ಕಂಥ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತದ. ಹಂಗಿತ್ತಂದ್ರೆ ಈ ಒಂದು ಕ್ವಶನ್ ಕೊಡ್ತೇನೆ, ಇದಕ್ಕೆ ಆನ್ಸರ್ ಮಾಡ್ರಿ. ಏನ್ ಕ್ವಶನ್ ಅಂದ್ರ ದ ಪ್ರೈಸ್ ಆಫ್ tomatoes are very high. ಈ ಸೆಂಟೆನ್ಸ್ ಒಳಗೆ ತಪ್ಪಿರ್ತಕ್ಕಂತಹ ಭಾಗ ಯಾವುದು? ಆರ್ ಅಂತಕ್ಕಂಥದ್ದು. ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರ್ತದೆ ಅಂತಕ್ಕಂಥದ್ದನ್ನ ನನಗೆ ನೀವೇನ್ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಯಾರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇದ್ದಾರೆ ಅವ್ರಿಗೆ ಸಾಕಷ್ಟು ಕ್ವಶನ್ಗಳು ಸಿಗ್ತಿರ್ತಾವ, ವೊಕ್ಯಾಬ್ಯುಲರಿಗಳು ಸಿಗ್ತಿರ್ತಾವ. ಯು ಹ್ಯಾವ್ ಟು ಸಿ ದ ವಿಡಿಯೋ ಅಪ್ ಟು ಎಂಡ್. ಓಕೆ, ಇದಕ್ಕೇನ್ ಮಾಡ್ರಿ? ಆನ್ಸರ್ ಅನ್ನ ಕಮೆಂಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಿ ಈಸ್ ಗುಡ್ ಡ್ಯಾಶ್ ಮ್ಯಾಥಮೆಟಿಕ್ಸ್. ಕರೆಕ್ಟ್ ಪ್ರಿಪೋಸಿಷನ್ ಏನು ಅಂತಕ್ಕಂಥದ್ಕೆ. ಓಕೆ, ಕರೆಕ್ಟ್ ಪ್ರಿಪೋಸಿಷನ್ ಏನು ಅಂತಕ್ಕಂಥದ್ದು ಕೇಳಿದಾಗ ಇಲ್ಲಿ ಏನಾಕೈತಿ? ಆನ್ ಅಂತಕ್ಕಂಥದ್ದನ್ನ ಎಲ್ಲಿ ಬಳಸ್ತೀರಿ? ಆನ್ ಅಂದ್ರೆ ಮೇಲೆ. ಆನ್ ಅಂದ್ರೆ ಏನ್ರಿ? ಮೇಲೆ. ಒಂದು ಸರ್ಫೇಸ್ ಮೇಲೆ ಏನಾದರೂ ಮಾತಾಡತ್ತೀರಿ ಅಂದ್ರೆ ದ ಬುಕ್ ಈಸ್ ಆನ್ ದ ಟೇಬಲ್. ದ ಬುಕ್ ಈಸ್ ಆನ್ ದ ಟೇಬಲ್. ಆನ್ ಅಂತಕ್ಕಂಥದ್ದು ಬಳಸ್ತೀರಿ. ಯಾಟ್ ಅಂತಕ್ಕಂಥದ್ದು ಎಲ್ಲಿ ಬಳಸ್ತೀರಿ? ಎಕ್ಸಾಕ್ಟ್ ಪ್ಲೇಸ್ ಇದ್ದಾಗ ಯಾಟ್ ಬಳಸ್ತೀರಿ. ಏನ್ರಿ? ಎಕ್ಸಾಕ್ಟ್ ಪ್ಲೇಸ್ ಇದ್ದಾಗ ಯಾಟ್ ಬಳಸ್ತೀರಿ. ಓಕೆ, ಅದೇ ರೀತಿಯಾಗಿ ಆಟ್ ಮತ್ತೆ ಎಲ್ಲಿ ಬಳಸ್ತೀರಿ ಅಂದ್ರೆ ಒಂದು ಸ್ಕಿಲ್ ಇರ್ತಕ್ಕಂತಹ ಒಂದು ಸ್ಕಿಲ್ ಅಲ್ಲಿ ಬಳಸ್ತೀರಿ. ಒಂದು ಎಕ್ಸಾಕ್ಟ್ ಸ್ಪೆಷಲೈಸೇಷನ್ ಅಲ್ಲಿ ಬಳಸ್ತೀರಿ. ಒಂದು ಎಕ್ಸಾಕ್ಟ್ ಸ್ಪೆಷಲೈಸೇಷನ್ ಇದ್ದಾಗ ಬಳಸ್ತೀರಿ. ಇನ್ನೆಲ್ಲಿ ಬಳಸ್ತೀರಿ? ಇನ್ ಅಂತಕ್ಕಂಥದ್ದು ಒಳಗಡೆ ಏನು?
ಒಳಗೆ ಅಂತಕ್ಕಂಥದ್ದು ಹೇಳೋದ್ರಾಗ ಇನ್ ಅಂತಕ್ಕಂಥದ್ದು ಬಳಸ್ತೀರಿ. ನೆಕ್ಸ್ಟ್ ಫಾರ್ ಎಲ್ಲಿ ಬಳಸ್ತೀರಿ? ಫಾರ್ ಅಂತಕ್ಕಂಥದ್ದು ನಾಟ್ ಅ ಸ್ಪೆಸಿಫಿಕ್ ಟೈಮ್, ಒಂದು ಸ್ಪೆಸಿಫಿಕ್ ಟೈಮ್ ಇರಂಗಿಲ್ಲ. ಹಿ ಈಸ್ ವರ್ಕಿಂಗ್ ಫಾರ್ 10 years, 10 ವರ್ಷ ಗಂಟ್ಲೆ ಏನ್ ಮಾಡ್ತಾನೆ? ಕೆಲಸ ಮಾಡ್ಲಿಕ್ಕತ್ತಾನ. ಇಂಥಲ್ಲಿ ಫಾರ್ ಬಳಸ್ತೀರಿ. ಹಂಗಂದ್ರ ಇಲ್ಲಿ ಮ್ಯಾಥಮೆಟಿಕ್ಸ್ ಅಂತಕ್ಕಂಥದ್ದು ಏನು? ಇದೊಂದು ಸ್ಕಿಲ್ ಆಗಿರೋದ್ರಿಂದ, ಮ್ಯಾಥಮೆಟಿಕ್ಸ್ ಅನ್ನೋದೇನು ಸ್ಕಿಲ್ ಆಯ್ತು ಅಥವಾ ಸಬ್ಜೆಕ್ಟ್ ಆಗಿರೋದ್ರಿಂದ ಇಲ್ಲಿ ಏನು ಬಳಸ್ಬೇಕಂದ್ರೆ ನಾವು ಆಟ್ ಅಂತಕ್ಕಂಥದ್ದು ಬಳಸ್ಬೇಕು. ಓಕೆ, ಯಾವ ಪ್ರಿಪೋಸಿಷನ್ ಬಳಸ್ತೇವ್ರಿ? ಸಬ್ಜೆಕ್ಟ್ಗಳು ಯಾವ ಬಂದಾಗ ಆಟ್ ಅಂತಕ್ಕಂತಹ ಒಂದು ಪ್ರಿಪೋಸಿಷನ್ ಅನ್ನ ಬಳಸಿದಾಗ ಮಾತ್ರ ನಮ್ಮ ಆನ್ಸರ್ ಕರೆಕ್ಟ್ ಆಗ್ತದೆ, ಅದರ್ವೈಸ್ ಆಗೋದಿಲ್ಲ. ನೆನಪಿಟ್ಕೊಂಡ್ಬಿಡ್ರಿ, ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ಮಾತಾಡತ್ತೀರಂದ್ರ ಹಿ ಈಸ್ ಗುಡ್ ಆಟ್ ಇಂಗ್ಲಿಷ್, ಇನ್ ಇಂಗ್ಲಿಷ್ ಬರೋದಿಲ್ಲ, ಆಟ್ ಬರ್ತದ. ಸಬ್ಜೆಕ್ಟ್ಗಳು ಸ್ಕಿಲ್ಗಳು ಎಲ್ಲೇ ಇದ್ದಾಗ ಏನು ಬಳಸ್ಬೇಕು? ಆಟ್ ಅಂತಕ್ಕಂಥದ್ದು ಬಳಸ್ಬೇಕು. ಓಕೆ, ನೆಕ್ಸ್ಟ್ ಹಿ ಈಸ್ ಡ್ಯಾಶ್ ಆನೆಸ್ಟ್ ಆಫೀಸರ್, ಕರೆಕ್ಟ್ ಆರ್ಟಿಕಲ್ ಹೇಳಿ ಅಂತ ಹೇಳ್ತಾರೆ. ಓಕೆ, ನಮ್ಮ ಆರ್ಟಿಕಲ್ ಒಳಗೆ ಎಷ್ಟು ಅದಾವ್ರಿ? ಒಂದನೇ ಆರ್ಟಿಕಲ್ ಯಾವ್ದಂದ್ರೆ ಅ ಅಂತಕ್ಕಂಥದ್ದು ಆರ್ಟಿಕಲ್, ಎರಡನೇ ಆರ್ಟಿಕಲ್ ಬರ್ತದೆ ಆನ್, ಮೂರನೇದು ಬರ್ತದ ದ. ಓಕೆ, ಒಂದನೇ ಆರ್ಟಿಕಲ್ ಏನು ಹೇಳ್ತಂದ್ರ ಸಿಂಗ್ಯುಲರ್ ಕೌಂಟೇಬಲ್ ಇದ್ದಾಗ ನಾನು ಬಳಸಿ ಬಿಡು ಪಾನಿ ಅಂತ ಹೇಳ್ತದೆ. ಸಿಂಗ್ಯುಲರ್ ನೌನ್ ಇದ್ದಾಗ ನನ್ನ ಬಳಸಿ ಬಿಡ್ರಿ. ಫಾರ್ ಎಕ್ಸಾಂಪಲ್ ಅ ಪೆನ್ ಆಗಿರಬಹುದು, ಅ ಬುಕ್ ಆಗಿರಬಹುದು. ಒಂದು ಸಿಂಗಲ್ ಇದ್ದಾಗ ಅಥವಾ ಕಾನ್ಸೋನೆಂಟ್ ಸೌಂಡ್ ಇದ್ದಾಗ ನಾನು ಬಳಸಿ ಬಿಡಪ್ಪ ತಮ್ಮ ಅಂತ ಹೇಳ್ತದೆ. ಓಕೆ, ನೆಕ್ಸ್ಟ್ ಆನ್ ಅಂತಕ್ಕಂಥದ್ದು ಏನು ಹೇಳ್ತದಂದ್ರ ಓವೆಲ್ ಸೌಂಡ್ ಬಂದಾಗ ಎಲ್ಲಿ ಬಳಸು? ಓವೆಲ್ ಸೌಂಡ್ ಬಂದಾಗ, ಸ್ವರಗಳ ಶಬ್ದ ಬಂದಾಗ, ಉಚ್ಚಾರಣೆ ಬಂದಾಗ ನಾನು ಬಳಸು ಅಂತ ಹೇಳ್ತದೆ. ಓಕೆ, ಒಂದು ಊರಾಗ 3 ಮಂದಿ ಅಂತಂಬ್ರು ಇರ್ತಾರ್ರಿ. ಏ ಅನ್ನ ಒಂದ್ ಅಂತಮ್ಮ, ಅವೇನಂತಾನು ನಾವು ಒಬ್ಬ ಇದ್ದಲ್ಲಿ ಬಳಸಿಬಿಡು, ನನ್ನ ವ್ಯಂಜನಗಳು ಬಂದಾಗ ಬಳಸಿಬಿಡು, ಒಂದೇ ಇರಬೇಕು. ಏನ್ ಅಂತಕ್ಕಂಥ ದೊಡ್ಡ ಅಣ್ಣ ಬರ್ತಾನ, ನನ್ನ ಸ್ವರಗಳ ಶಬ್ದ ಇದ್ದಾಗ ಮಾತ್ರ ಬಳಸಪ್ಪ ನೀ ಅಂತ ಹೇಳ್ತಾನ. ಅದೇ ರೀತಿಯಾಗಿ ದ ಅಂತಕ್ಕಂಥ ದೊಡ್ಡಣ್ಣ, ಇವ ದ ಅಂದ್ರೆ ಏನ್ರಿ? ದೊಡ್ಡಣ್ಣ. ದೊಡ್ಡಣ್ಣ ಏನ್ ಹೇಳ್ತಾನಂದ್ರ ಪರ್ಟಿಕ್ಯುಲರ್ ಆಗಿದ್ರೆ ಅಟ್ಟ ಬಳಸು, ನನ್ನ ಪರ್ಟಿಕ್ಯುಲರ್ ಇದ್ರೆ ಅಷ್ಟ ದ ಬಳಸ, ಇಲ್ಲಾಂದ್ರೆ ಬಳಸಾಕ್ ಹೋಗ್ಬೇಡ, ನಾನು ನಿನಗೆ ಉಪಯೋಗ ಬರೋಲ್ಲ ಅಂತ ಹೇಳ್ತಾನ. ಹಂಗಿದ್ದಾಗ ಇಲ್ಲೇ ಇರ್ತಕ್ಕಂತಹ ಒಂದು ಎಡ್ಜೆಕ್ಟಿವ್ ಅಂತ ಹೇಳ್ತೀವಿ ನಾವು. ಇದೇನ ಎಡ್ಜೆಕ್ಟಿವ್. ಇದನ್ನ ಉಚ್ಚಾರಣೆ ಹೆಂಗೈತ್ರಿ? ಇದನ್ನ ಬರಿತೇವೆ ಹೆಂಗ? ಹಾನೆಸ್ಟ್. ಓಕೆ, ಇಲ್ಲಿ ಬರಿತೇವೆ ಹೆಂಗ? ಹ ಅಂತಕ್ಕಂಥದ್ದು ಫಸ್ಟ್ ಬರ್ತದ. ಬಟ್ ಉಚ್ಚಾರಣೆ ಮಾಡೋ ಮುಂದೆ ಹೆಂಗ್ ಓದ್ತೀರಿ? ಆನೆಸ್ಟ್ ಅಂತ ಹೇಳ್ತೀವಿ. ಹೆಂಗ್ರಿ? ಆನೆಸ್ಟ್ ಅಂತ ಹೇಳ್ತೀವಿ. ಈ ಆ ಅನ್ನೋದು ಯಾವ ಸೌಂಡ್ ಆಗ್ತದ ಅಂದ್ರ ಓವೆಲ್ ಸೌಂಡ್ ಆಗ್ತದ. ಇದು ಆನೆಸ್ಟ್, ಆ ಅಂತಕ್ಕಂಥದ್ದು ಓವೆಲ್ ಸೌಂಡ್. ಆನೆಸ್ಟ್, ಆನೆಸ್ಟ್ ಅನ್ನಂಗಿಲ್ಲ, ಆನೆಸ್ಟ್. ಓವೆಲ್ ಸೌಂಡ್ ಇದ್ದಾಗ ಯಾವ ತಮ್ಮನ್ ಬಳಸ್ತೀರಿ? ಯಾರನ್ನ ಬಳಸ್ತೀರಿ? ನೋಡ್ರಿ, ಇಲ್ಲಿ ಅನ್ನದಾನಿಲ್ಲ ಒಬ್ಬ. ಎಸ್, ಆನ್ ಅಂತಕ್ಕಂಥದ್ದು ಆನ್ ಆನೆಸ್ಟ್. ಯಾಕಂದ್ರ ಓವೆಲ್ ಸೌಂಡ್ ಇಂದ ಬಂದಿ ನೀನು ಓವೆಲ್ ಸೌಂಡ್ ಇಂದ ಬಂದಿ. ಅದ್ರ ಸಂಬಂಧ ಇಲ್ಲಿ ಏನ್ ಬಳಸ್ತೇನೆ ಅಂದ್ರ ಆನ್ ಅಂತಕ್ಕಂಥದ್ದು ಬಳಸಿಬಿಟ್ನಿ ಅಂದ್ರ ನಮ್ಮ ಆನ್ಸರ್ ಏನಾಕೈತಿ? ಕರೆಕ್ಟ್ ಆಕೈತಿ. ನೋಡ್ರಿ ಎಷ್ಟು ಚಂದ ಅದಾರ ಅಣ್ಣ ತಮ್ಮಗಳು. ಎ ಆನ್ ದ ಅಂತಕ್ಕಂಥದನ್ನ ಎಲ್ಲೆಲ್ಲಿ ಬಳಸ್ತೇನೆ ನೋಡ್ರಿ. ಇದು ತಿಳಿದಿತ್ತಂದ್ರ ಸರ್ ನಂಗೆ ತಿಳಿತ್ರಿ ಅಂತ ಹೇಳ್ಕ ಒಂದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಎಸ್, ಅದೇ ರೀತಿಯಾಗಿ ವಿಡಿಯೋಗೆ ಲೈಕ್ ಮಾಡ್ರಿ. ನೆಕ್ಸ್ಟ್, ದೇ ಆರ್ ಬಿಲ್ಡಿಂಗ್ ಅ ಬ್ರಿಡ್ಜ್, ಆಕ್ಟಿವ್ ಇಂದ ಪ್ಯಾಸಿವ್ ಮಾಡು ಅಂತ ಹೇಳ್ತಾರೆ. ದೇ ಆರ್ ಬಿಲ್ಡಿಂಗ್ ಅ ಬ್ರಿಡ್ಜ್, ಅವ್ರೇನ್ ಮಾಡ್ತಾರ? ಒಂದು ಬ್ರಿಡ್ಜ್ ಅನ್ನ ಕಟ್ಟುತ್ತಾ ಇದ್ದಾರ. ಯಾವಾಗಿರ್ಲು ತಿಳ್ಕೊಂಡ್ಬಿಡ್ರಿ, ಇಲ್ಲಿ ING ಬಂತಂದ್ರ, ಇಲ್ಲಿ ಯಾವಾಗಿರ್ಲು ING ಬಂತಂದ್ರ ನಿಮ್ಮ ಆಪ್ಷನ್ ಒಳಗೆ ಏನು ಕಾಣ್ಬೇಕಂದ್ರ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡೋ ಒಳಗ ಬೀಯಿಂಗ್ ಅಂತಕ್ಕಂಥದ್ದು ಕಾಣ. ಓಕೆ, ಇದ್ರೊಳಗೆ ಎಲ್ಲಿ ಬೀಯಿಂಗ್ ಐತಿ ನೋಡ್ರಿ? ಎಲ್ಲಿ ಬೀಯಿಂಗ್ ಐತಿ ನೋಡ್ರಿ? ಇಲ್ಲಿ ಒಂದು ಬೀಯಿಂಗ್ ಐತಿ. ಹಂಗಿದ್ರ ಆನ್ಸರ್ ಏನಾಕೈತಿ? ಓಕೆ, ಎಸ್ ಸರ್. ಮತ್ತೆ ಇದು ಹೆಂಗ್ರಿ? ಇಷ್ಟ್ರ ಮೇಲೆ ಹೆಂಗ್ ಫೈಂಡ್ ಮಾಡ್ಬೇಕು? ಅಚಾನಕ್ 2 ಕಡೆ ಬೀಯಿಂಗ್ ಕೊಟ್ಟಿದ್ದ ನೋಡ್ರಿ. ಇಲ್ಲಿ ಹೆಂಗಿರ್ತದಂದ್ರ ದೇ ಆರ್ ಬಿಲ್ಡಿಂಗ್ ಅ ಬ್ರಿಡ್ಜ್. ಅವೇನ್ ಮಾಡತ್ತಾನ್ರಿ? ಒಂದು ಬ್ರಿಡ್ಜ್ ಅನ್ನ ಬಿಲ್ಡ್ ಮಾಡತ್ತಾರ. ಹಂಗಿದ್ದಾಗ ಇದು ಆಕ್ಟಿವ್ ಇದ್ದಾಗ ಫಸ್ಟ್ ಹಿಂಗ್ ಬರ್ಕೋತೀರಿ. ಪ್ಯಾಸಿವ್ ಇದ್ದಾಗ ನಮ್ ಫಸ್ಟ್ ಏನ್ ಬರ್ತೈತ್ರಿ? ಅ ಬ್ರಿಡ್ಜ್ ಅಂತ ಬರ್ತೈತಿ. ಏನ್ ಬರ್ತೈತ್ರಿ? ಅ ಬ್ರಿಡ್ಜ್. ಬ್ರಿಡ್ಜ್ ಒಂದೈತೋ ಭಾಳ ಒಂದೈತಿ. ಹೆಲ್ಪಿಂಗ್ ವರ್ಬ್ ಏನ್ ಬಂದ್ರಿ? ಸಿಂಗ್ಯುಲರ್ ಬರ್ತದೆ. ಅ ಬ್ರಿಡ್ಜ್ ಈಸ್. ಇಲ್ಲಿ ING ಬಂದಾಗ ಏನ್ ಬಳಸ್ಬೇಕ್ರಿ? ಹೆಲ್ಪಿಂಗ್ ವರ್ಬ್ ಜೊತೆಗೆ ಏನ್ ಬಳಸ್ತೀರಿ ಅಂದ್ರ ಬೀಯಿಂಗ್ ಅಂತಕ್ಕಂಥ ಬಳಸ್ತೀರಿ. ದ ಬ್ರಿಡ್ಜ್ ಈಸ್ ಬೀಯಿಂಗ್. V3 ಅಂತ ಕಂಪಲ್ಸರಿ ಬಳಸ್ತೀರಿ. ಬಿಲ್ಟ್ ಬಾಯ್ ಯಾರ್ರಿ? ದೇ ಇದ್ರೆ ಈ ಕಡೆ ಬರಂತಲೇ ಏನಾಕೈತಿ? ದೆಮ್ ಆಕೈತಿ. ದೇ ಇದ್ದಿದ್ದು ಆ ಕಡೆ ಬರಂತಲೇ ಏನಾಕೈತಿ? ದೆಮ್ ಆಕೈತಿ. ನೋಡ್ರಿ, ಅ ಬ್ರಿಡ್ಜ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್. ನಮ್ಮ ಆನ್ಸರ್ ಐತಿಲ್ಲ ನೋಡ್ರಿ, ದ ಬ್ರಿಡ್ಜ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್ ಅಂತಕ್ಕಂಥದ್ದು. ಇಲ್ಲಿ ING ಬಂದಿತ್ತಂದ್ರ ಈ ಟೆನ್ಸ್ ಚೇಂಜ್ ಆಗುದಿಲ್ಲ, ಇದ್ದಕ್ಕಿದ್ದಂಗ ಟೆನ್ಸ್ ಬರ್ಕೊಳ್ರಿ, ಅದ್ರ ಜೊತೆಗೆ ಬೀಯಿಂಗ್ ಬಳಸ್ಬಿಡ್ರಿ. ನಿಮಗೆ ಆನ್ಸರ್ ಸಿಗ್ತದ, 100% ಸಿಗ್ತದ. ಓಕೆ, ನೆಕ್ಸ್ಟ್, ಇದು ಆನ್ಸರ್ ನಮ್ದು ಆಗಿರ್ತದ. ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಮೇಲೆ ಮುಂಬರುವ ದಿನಗಳಲ್ಲಿ ಒಂದು ಎಕ್ಸಾಕ್ಟ್ ಥಿಯರಿ ಕ್ಲಾಸಸ್ ಮಾಡ್ಬೇಕಂತ ಪ್ಲಾನ್ ಇದೆ. ಎಸ್, ಮಾಡೋಣ್ರಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಫ್ ಐ ಹ್ಯಾಡ್ ನೋನ್ ಐ ಡ್ಯಾಶ್ ಹೆಲ್ಪ್ಡ್ ಯು. ಓಕೆ,
ನಮ್ಮ ಒಂದು 3 ಕಂಡೀಷನಲ್ಸ್ಗಳು ಬರ್ತಾವ ಅಂತ ಹೇಳಿದ್ನಿ ಲಾಸ್ಟ್ ವಿಡಿಯೋ ಒಳಗೆ. ಕಂಡೀಷನಲ್ ನಂಬರ್ 3 ಏನು ಹೇಳ್ತೈತಂದ್ರ, ಒಂದು ಸೆಂಟೆನ್ಸ್ ಒಳಗೆ ಯಾವಾಗಿರ್ಲು ಐ ಪ್ಲಸ್ ಹ್ಯಾಡ್ ಪ್ಲಸ್ V3 ಇತ್ತಂತ ತಿಳ್ಕೊ. ಐ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಇತ್ತಂದ್ರ ಇಲ್ಲಿ ಹ್ಯಾಡು V3 ಜೊತೆ ಬಂದಿತ್ತಂದ್ರೆ ನೆಕ್ಸ್ಟ್ ಕಾಮಾದಿಂದ ಮುಂದೆ ಬರ್ತಕ್ಕಂತಹ ಸೆಂಟೆನ್ಸ್ ಒಳಗೆ ಏನು ಬರ್ತದಂದ್ರ ಏನ್ರಿ, ವುಡ್ ಹ್ಯಾವ್ ಅಂತಕ್ಕಂತಹ ಕ್ಲಾಸ್ ಬಳಸ್ಬಿಡು, ನಿಂಗೆ ಆನ್ಸರ್ ಕರೆಕ್ಟ್ ಆಗಿಬಿಡ್ತೈತಿ ಅಂತ ಹೇಳ್ತಾರೆ. ಅದ ಅಚಾನಕ್ ನೋಡ್ರಿ ಇಲ್ಲಿ ಐ ಜೊತೆಗೆ V1 ಇತ್ತಂದ್ರ ಇಲ್ಲಿ ಏನ್ ಬರ್ತದಂದ್ರ ವಿಲ್ ಬರ್ತದ. ವಿಲ್ ಪ್ಲಸ್ V1 ಬರ್ತದ. ಐ ಜೊತೆಗೆ V2 ಇತ್ತಂದ್ರ ಇಲ್ಲಿ ಏನ್ ಬರ್ತೈತ್ರಿ, ವುಡ್ ಜೊತೆಗೆ V1 ಬರ್ತದೆ. ಓಕೆ, ದೀಸ್ ಆರ್ ದ ಕಂಡೀಷನಲ್ ಪ್ರೈಸಸ್. ಅದೇ ರೀತಿಯಾಗಿ ನಮ್ಮ ಥರ್ಡ್ ಕಂಡೀಷನಲ್ ಪ್ರೈಸಸ್ ಏನಾಯ್ತಂದ್ರೆ, ಕಂಡೀಷನಲ್ ಒಳಗೆ ಐ ಹ್ಯಾಡ್ V3 ಬಂತಂದ್ರೆ ವುಡ್ ಹ್ಯಾವ್ ಬಳಸ್ಬಿಟ್ಟು ಎಲ್ಲಿದ್ ನೋಡ ಆನ್ಸರ್ ಅದನ್ನ ಮಾಡಿ. ಓಕೆ, ಇಲ್ಲಿ ಇರ್ತಕ್ಕಂಥದ್ದನ್ನ ವುಡ್ ಹ್ಯಾವ್ ಅಂತಕ್ಕಂಥದ್ದು ಏನಾಕೈತಿ, ನಮ್ದ ಆನ್ಸರ್ ಆಗ್ತದ. ದಿಸ್ ಈಸ್ ದ ಆನ್ಸರ್. ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು ಇಫ್ ಐ ಹ್ಯಾಡ್ ನೋನ್. ಐ ವುಡ್ ಹ್ಯಾವ್ ಹೆಲ್ಪ್ ಯು ಅಂತಕ್ಕಂಥದ್ದು ಈ ಕ್ಲಾಸಸ್ಗಳನ್ನ ಮುಖ್ಯವಾಗಿ ತಿಳ್ಕೊರಿ. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ವರ್ಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಕರೆಕ್ಟ್ ವರ್ಡ್ ಯಾವುದು? ಶಿ ಸ್ಪೀಕ್ಸ್ ಇಂಗ್ಲಿಷ್ ವೆರಿ ಡ್ಯಾಶ್. ಇಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರ, ಅಲ್ಲೇ ಶಿ ಅಂತಕ್ಕಂಥದ್ದು ಆಕೆ ಏನ್ ಮಾಡತ್ತಾಳ ಅಂದ್ರೆ ಸ್ಪೀಕ್ಸ್. ಏನ್ ಮಾಡತ್ತಾಳ್ರಿ? ಸ್ಪೀಕ್ಸ್. ಇದಂತಕ್ಕಂಥದ್ದು ಸ್ಪೀಕ್ಸ್ ಅಂತಕ್ಕಂಥದ್ದು ಏನ್ರಿ? ವರ್ಬ್. ಶಿ ಸ್ಪೀಕ್ಸ್ ಅಂತಕ್ಕಂಥದ್ದು ಏನ್ರಿ? ವರ್ಬ್. ಆಕಿ ಹೆಂಗ್ ಮಾತಾಡತ್ತಾಳ ಅಂದ್ರೆ ವೆರಿ ಡ್ಯಾಶ್ ಅಂತಕ್ಕಂಥದ್ದು. ಈ ವರ್ಬ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ವರ್ಡ್ಗೆ ಏನಂತ ಹೇಳ್ತೀವ್ರಿ ನಾವು? ಎಡ್ವರ್ಬ್ ಅಂತ ಹೇಳ್ತೀವಿ. ಈ ವರ್ಬ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ವರ್ಡ್ಗೆ ಏನಂತ ಹೇಳ್ತೀವಿ? ಎಡ್ವರ್ಬ್ ಅಂತ ಹೇಳ್ತೀವಿ. ಎಡ್ವರ್ಬ್ಗಳ ರೂಲ್ಸ್ ಹೆಂಗೈತಿ? ಎಡ್ವರ್ಬ್ಗಳನ್ನ ಹೆಂಗ್ ಬರೀತೀರಿ ನೀವು? ಎಡ್ವರ್ಬ್ ಅನ್ನ ಬರಿಬೇಕಂದ್ರ ಇಲ್ಲಿ ಏನಿರ್ತದೆ ಅಂದ್ರೆ ಲಾಸ್ಟ್ ಎಂಡ್ ವಿತ್ LY. ಓಕೆ, ಎಡ್ವರ್ಬ್ಸ್ ಆರ್ ಎಂಡ್ ವಿತ್ LY. ಓಕೆ, ಈ ರೂಲ್ಸ್ ಅನ್ನ ಫಾಲೋ ಮಾಡಿದಾಗ ಎಡ್ವರ್ಬ್ ಆಫ್ ಮ್ಯಾನರ್ ಅಂತ ಹೇಳ್ತೀವಿ. ಇದಕ್ಕೆ ಏನ್ ಹೇಳ್ತೀವಿ ಅಂದ್ರ ಎಡ್ವರ್ಬ್ ಆಫ್ ಮ್ಯಾನರ್ ಅಂತ ಹೇಳ್ತೀವಿ. ಎಡ್ವರ್ಬ್ ಆಫ್ ಮ್ಯಾನರ್ ಅಂದ್ರೆ ಏನ? ಇಲ್ಲಿ ರೂಲ್ಸ್ ಏನಿರ್ತೈತೆ ಅಂದ್ರೆ ಎಡ್ಜೆಕ್ಟಿವ್ ಪ್ಲಸ್ LY ಕೂಡಿದಾಗ ಏನಾಕೈತೆ ಅಂದ್ರೆ ಎಡ್ವರ್ಬ್ ಆಗ್ತದೆ. ಓಕೆ, ಅಚಾನಕ್ ನೋಡ್ರಿ ನೀಟ್ ಅಂತಕ್ಕಂಥದ್ದು ಐತಿ ಪ್ಲಸ್ LY, ನೀಟ್ಲಿ. ಇದೇನಾಕೈತ್ರಿ? ನಮ್ದು ಎಡ್ವರ್ಬ್ ಆಕೈತಿ. ಹಿಂಗ ಆಗುವಾಗ ಏನಾಕೈತಿ, ಇಲ್ಲಿ ಎಲ್ಲಿ LY ಐತಿ ನೋಡ್ರಿ, ಇಲ್ಲಿ ಮೋಸ್ಟ್ ಪ್ಲಿವೆಂಟ, ಮೋರ್ ಪ್ಲಿವೆಂಟ ಬರಂಗಿಲ್ಲ. ಡಿಗ್ರಿ ಆಫ್ ಕಂಪ್ಯಾರಿಸನ್ ಸಂಬಂಧ ಪ್ಲಿವೆಂಟ್ ಅಂತ ಬರಂಗಿಲ್ಲ. ಇಲ್ಲಿ ನೋಡ್ರಿ ಪ್ಲಿವೆಂಟ್ಲಿ ಅಂತಕ್ಕಂಥದ್ದು ಏನಾಕೈತಿ? ನಮ್ಮ ಆನ್ಸರ್ ಆಕೈತಿ. ಪ್ಲಿವೆಂಟ್ ಪ್ಲಸ್ LY ಈಕ್ವಲ್ ಟು ಪ್ಲಿವೆಂಟ್ಲಿ. ಶಿ ಸ್ಪೀಕ್ಸ್ ಇಂಗ್ಲಿಷ್ ವೆರಿ ಪ್ಲಿವೆಂಟ್ಲಿ. ಆಕೆ ಇಂಗ್ಲಿಷ್ ಅನ್ನು ಬಹಳ ಪ್ಲಿವೆಂಟ್ಲಿ ಆಗಿ ಮಾತಾಡ್ತಾಳ ಅಂತಕ್ಕಂಥದ್ದು. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂತಹ ಕಾನ್ಸೆಪ್ಟ್ಗಳು ಇರ್ತಾವ. ಇವುಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ ಇಂಗ್ಲಿಷ್ ಏನಾಕೈತಿ? ಬಹಳಷ್ಟು ಈಸಿ ಆಗಿಬಿಡ್ತದೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಅನ್ನ ಓದ್ರಿ. ಈಚ್ ಆಫ್ ದ ಪ್ಲೇಯರ್ಸ್ ವರ್ ಗಿವನ್ ಅ ಮೆಡಲ್. ಈಚ್ ಆಫ್ ದ ಪ್ಲೇಯರ್ಸ್ ವರ್ ಗಿವನ್ ಅ ಮೆಡಲ್. ಹಿಂಗ ಗ್ರಾಮೆಟಿಕಲ್ ಎರರ್ ಕ್ವಶನ್ ಬಂದಾಗ ಇಲ್ಲಿ 4 ABCD ಅಂತಕ್ಕಂಥ 4 ಆಪ್ಷನ್ ಅನ್ನ ಡಿವೈಡ್ ಮಾಡ್ಯಾರ. ಇಲ್ಲಿ ನಮ್ದು ಎಲ್ಲಿ ತಪ್ಪೈತಂದ್ರ ನೋಡ್ರಿ, ಯಾವಾಗಿರ್ಲು ಈಚ್ ಆಫ್ ದ ಬಂದಾಗ ಇದ್ರ ಜೊತೆಗೆ ಮುಂದೆ ಏನು ಬರ್ಬೇಕಂದ್ರೆ ಪ್ಲೂರಲ್ ಬರ್ಬೇಕು. ಹಂಗ ನೋಡ್ರಿ ಸೆಂಟೆನ್ಸ್ ಈಚ್ ಆಫ್ ದ ಬಂದಾಗ ಇಲ್ಲಿ ಇರ್ತಕ್ಕಂಥದ್ದು ಏನೈತ್ರಿ? ಪ್ಲೂರಲ್ ಐತಿ. ಆದ್ರ ಮುಂದೆ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಏನೈತಿ ಇದನ್ನ ಫಾಲೋ ಮಾಡ್ತೈತಿ. ಈಚ್ ಅಂದ್ರೆ ಎಷ್ಟು? ಸಿಂಗ್ಯುಲರ್. ಅಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯಾವುದು? ವರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಐತಿ. ಈ ವರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಏನಾಗೈತಿ ಅಂದ್ರೆ ಪ್ಲೂರಲ್ ಆಗೈತಿ. ಇದು ಬರೋದಿಲ್ಲ. ಹಂಗಿತ್ತ ನಮ್ಮ ಆನ್ಸರ್ ಏನಾಕೈತ್ರಿ? ವರ್ ಅಂತಕ್ಕಂಥದ್ದು ಗ್ರಾಮೆಟಿಕಲ್ ಎರರ್ ಐತಿ. ಹಂಗಿತ್ತಂದ್ರೆ ಇದ್ರ ಬದಲಿ ಅದನ್ನು ಬಳಸಬಹುದಾಗಿತ್ತಂದ್ರ ಈಚ್ ಆಫ್ ದ ಪ್ಲೇಯರ್ಸ್ ಇಸ್ ಸಿಂಗ್ಯುಲರ್ ಕನ್ಸಿಡರ್ ಆದ್ರೆ ಇದನ್ನು ವರ್ ತೆಗೆದು ವಾಸ್ ಅಂತಕ್ಕಂಥದ್ದು ಬಳಸಿದ್ರ ನಮ್ಮ ಆನ್ಸರ್ ಕರೆಕ್ಟ್ ಆಗ್ತದ. ಎಲ್ಲಿ ತಪ್ಪೈತೆ ಅನ್ನೋದು ಗೊತ್ತಾಗತ್ತೈತ್ರಲ್ಲ, ಎಲ್ಲಿ ಸಿಂಗ್ಯುಲರ್ಗಳಿರ್ತಾವ, ಎಲ್ಲಿ ಪ್ಲೂರಲ್ಗಳಿರ್ತಾವ, ಎಲ್ಲಿ ಹೆಚ್ಚಿನಾಗಿರ್ತಕ್ಕಂಥ ಕ್ವಶನ್ಸ್ಗಳು ಎಲ್ಲಿಂದ ಬರ್ತಿರ್ತಾವ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದ. ಹಂಗಿದ್ದಾಗ ನೀವೇನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಮೋರ್ ಕಾನ್ಸಂಟ್ರೇಷನ್ ಟುವರ್ಡ್ಸ್ ದಿ ಪರ್ಟಿಕ್ಯುಲರ್ ಕ್ವಶನ್ಸ್ಗಳಿಗೆ ಕಾನ್ಸಂಟ್ರೇಟ್ ಮಾಡಿದಾಗ ಮಾತ್ರ ಅಂಡರ್ಸ್ಟ್ಯಾಂಡ್ ಆಗ್ತದ. ಇವುಗಳನ್ನೆಲ್ಲ ಒಂದ್ ಕಡೆ ಬರೆದಿಟ್ಕೊಳ್ರಿ. ಇವುಗಳನ್ನೆಲ್ಲ ರೂಲ್ಸ್ ಅಂತಕ್ಕಂಥದ್ದು ಹೈಲೈಟ್ ಮಾಡಿಟ್ಕೊಂಡಾಗ ಒಮ್ಮೆ ರಿವಿಷನ್ ಮಾಡ್ತಾ ಹೋದಾಗ ನಿಮ್ಗೆ ಏನಾಗ್ತದೆ ಅಂದ್ರೆ ಬಹಳಷ್ಟು ಸುಲಭ ಆಗ್ತದೆ ರಿವಿಷನ್ ಮಾಡ್ಲಿಕ್ಕೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವರ್ಕ್ ಹಾರ್ಡ್ ಡ್ಯಾಶ್ ಯು ವಿಲ್ ಫೇಲ್. ಇಲ್ಲಿ ಏನ್ ಕೇಳಾರಂದ್ರ ನೀವೊಂದು ಕೆಲಸವನ್ನು ಮಾಡು, ಇಲ್ಲಂದ್ರ
ಇಲ್ಲಂದ್ರ ಇಲ್ಲಂದ್ರ ಅಂದ್ರೆ ಏನ್ರಿ ಅಥವಾ ಓಕೆ ಇಲ್ಲಂದ್ರ ನೀ ಕೆಲಸ ಮಾಡು ಅಥವಾ ಫೇಲ್ ಆಗು ನೀ ಫೇಲ್ ಆಗ್ತಿ ಫೇಲ್ ಆಗುವೆ ಇಲ್ಲಂದ್ರ ಅಂತಕ್ಕಂಥದ್ದು ಬಂದಾಗ ನಾವ್ ಏನ್ ಬಳಸ್ತೀವಿ ಅಂದ್ರೆ ಇಲ್ಲಿ ಆರ್ ಅಂತಕ್ಕಂಥದ್ದು ಬಳಸ್ತೀವಿ ದಿಸ್ ಈಸ್ ದ ಒಂದು ಪೊಸೆಷನ್ಸ್ ಗಳ ಬರ್ತಾವ ಒಂದು ಒಬ್ಲಿಗೇಷನ್ಸ್ ಗಳ ಬರ್ತಾವ ಅಲ್ಲಿ ಬಂದಾಗ ಯಾವ್ಯಾವ ವರ್ಡ್ಸ್ ಗಳನ್ನ ಬಳಸಬೇಕು ಅಂತಕ್ಕಂಥದ್ದು ನಿಮಗೆ ಮುಖ್ಯವಾಗಿ ಗೊತ್ತಿರಬೇಕು ಎಸ್ ನೋಡ್ರಿ ಇಲ್ಲಿ ಯು ವರ್ಕ್ ಹಾರ್ಡ್ ಆರ್ ವಿಲ್ ಫೇಲ್ ನೀ ಕಷ್ಟಪಟ್ಟು ದುಡಿ ಇಲ್ಲವೇ ಏನಾಗ್ತಿ ಫೇಲ್ ಆಗಿ ಹೋಗ್ತಿ ಫ್ಯೂಚರ್ ಬಗ್ಗೆ ಮಾತಾಡತ್ತಿರಲ್ಲ ಎಸ್ ಇಲ್ಲಿ ಏನಿರ್ತಾವ ಆಪ್ಷನ್ಸ್ ಇರ್ತಾವ ನೀ ಕೆಲಸ ಮಾಡು ಇಲ್ಲವೇ ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ವರ್ಕ್ ಹಾರ್ಡ್ ಆರ್ ಯು ವಿಲ್ ಫೇಲ್ ಈ ತರನಾಗಿರ್ತಕ್ಕಂತಹ ಕಾನ್ಸೆಪ್ಟ್ ಬಂದಾಗ ಏನು ಬಳಸ್ತೀವ್ರಿ ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಆರ್ ಅಂತಕ್ಕಂಥದ್ದು ಏನಂದ್ರೆ ಕಂಜಂಕ್ಷನ್ ಅಂತ ಹೇಳ್ತೀವಿ ಇದಕ್ಕೆ ಏನ್ ಹೇಳ್ತೀವ್ರಿ ಕಂಜಂಕ್ಷನ್ ಅಂತ ಹೇಳ್ತೀವಿ ಹೌದಾ ಈ ಕಂಜಂಕ್ಷನ್ ಒಳಗೆ ಮತ್ತೆ ಯಾವ ಬರ್ತಾವ ಆ್ಯಂಡ್ ಬರ್ತದ ಇದು ಬಟ್ ಐತಿ ಆ್ಯಂಡ್ ಬರ್ತದ ಸೋ ಬರ್ತದ ಬಿಕಾಸ್ ಬರ್ತದ ಓಕೆ ಅನೇಕ ಆನ್ಸರ್ಸ್ಗಳು ಏನ್ ಮಾಡ್ತಾವ ಇಲ್ಲಿ ಬರ್ತಿರ್ತಾವ ಓಕೆ ನೆಕ್ಸ್ಟ್ ನೋಡೋಣ ಕರೆಕ್ಟ್ ವಾಯ್ಸ್ ಅಂತ ಕೇಳಿದಾಗ ನೀವು ಫಸ್ಟ್ ಕ್ವಶನ್ ಓದಿದಾಗ ತಿಳ್ಕೊಬೇಕಾಗಿದ್ದೇನು ಇದು ಆಕ್ಟಿವ್ ವಾಯ್ಸ್ ಒಳಗೈತೋ ಪ್ಯಾಸಿವ್ ವಾಯ್ಸ್ ಒಳಗೈತೋ ತಿಳ್ಕೊ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಹ್ಯಾಸ್ ಬೀನ್ ಅಂತಕ್ಕಂಥದ್ದು ಬಂದಾಗ ING ಬರ್ಬೇಕು ಬಟ್ ಇಲ್ಲಿ V3 ಮತ್ತು ಬಾಯ್ ಬಂದದ V3 ಪ್ಲಸ್ ಬಾಯ್ ಬಂದೈತಿ ಅಂದಾಗ ಇದೇನಾಗ್ತಂದ್ರೆ ಪ್ಯಾಸಿವ್ ವಾಯ್ಸ್ ಅಂತ ಕನ್ಸಿಡರ್ ಓಕೆ ಇದರ ಪ್ಯಾಸಿವ್ ವಾಯ್ಸ್ ಬಂದಾಗ ನೀವೇನು ಕಂಡುಹಿಡಿಬೇಕು ಆಕ್ಟಿವ್ ವಾಯ್ಸ್ ಅನ್ನ ಕಂಡುಹಿಡಿಬೇಕು ಆಕ್ಟಿವ್ ವಾಯ್ಸ್ ಅದ ಕರೆಕ್ಟ್ ಆನ್ಸರ್ ಯಾವ್ದಾಗ್ತದೆ ಅಲ್ಲಿ ಪ್ಯಾಸಿವ್ ವಾಯ್ಸ್ ನಮ್ಮ ರೂಲ್ಸ್ ಏನ್ ಹೇಳ್ತದ ಪ್ಯಾಸಿವ್ ವಾಯ್ಸ್ ಒಳಗೆ ಯಾವಾಗ ನಿಮಗ ಹ್ಯಾಸ್ ಬೀನ್ ಕಾಣ್ತದ ಹ್ಯಾವ್ ಬೀನ್ ಕಾಣ್ತದ ಏನ್ರಿ ಹ್ಯಾಸ್ ಬೀನು ಮತ್ತು ಹ್ಯಾವ್ ಬೀನ್ ಕಂಡಾಗ ನೀವೇನ್ ಮಾಡಿಬಿಡ್ರಿ ಅಂದ್ರ ಅಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಯಾವ ಸೆಂಟೆನ್ಸ್ ಅಂತ ಗೊತ್ತಾಕೈತಿ ನಿಮಗಿದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಗೊತ್ತಾದಾಗ ಇದನ್ನ ಆಕ್ಟಿವ್ ಬಂದಾಗ ಏನಾಕೈತಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಕೈತಿ ಇವೆಲ್ಲ ಬರ್ಬೇಕಂದ್ರ ನೀವು 100% ಟೆನ್ಸ್ ಕಲಿಲೇಬೇಕು ಟೆನ್ಸ್ ಕಲ್ತಾಗ ಮಾತ್ರ ಈ ತರನಾಗಿರ್ತಕ್ಕಂಥ ಆನ್ಸರ್ಸ್ಗಳು ಬರ್ತಾವ ಇಲ್ಲಂದ್ರ ಬರೋದಿಲ್ಲ ನೆಕ್ಸ್ಟ್ ನೋಡ್ರಿ ಎಲ್ಲೈತೆ ಆನ್ಸರ್ ನಾವು ಪಾಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ನಮ್ಗೆ ಹೆಲ್ಪಿಂಗ್ ವರ್ಬ್ ಯಾವ ಬರ್ತಾವ ಒಂದು ಹ್ಯಾಸ್ ಬರ್ತೈತಿ ಒಂದೇನು ಬರ್ತೈತಿ ಹ್ಯಾವ್ ಬರ್ತೈತಿ ಹ್ಯಾಸ್ ಬರ್ತೈತಿ ಹ್ಯಾವ್ ಬರ್ತೈತಿ ಇಲ್ಲೇ ದ ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ಹರ್ ಅಂದಾಗ ಹರ್ ಇದ್ದಿದ್ದು ಈ ಕಡೆ ಬಂದಾಗ ಏನಾಕೈತೆ ಅಂದ್ರೆ ಶಿ ಅಂತಕ್ಕೆ ಶಿ ಜೊತೆಗೆ ಬಳಸುವಂತಹ ಏಕೈಕ ಹೆಲ್ಪಿಂಗ್ ವರ್ಬ್ ಯಾವ್ದಂದ್ರೆ ಹ್ಯಾಸ್ ಏಕೈಕ ಹೆಲ್ಪಿಂಗ್ ವರ್ಬ್ ಯಾವ್ದ್ರಿ ಹ್ಯಾಸ್ ಜೊತೆಗೆ ಇಲ್ಲಿ ಏನ್ ಕೊಟ್ಟಾನ ಕಂಪ್ಲೀಟೆಡ್ ಕೊಟ್ಟಾನ ಹ್ಯಾಸ್ ಜೊತೆಗೂ V3 ನ ಬಳಸ್ಬೇಕು ಯಾಕಂದ್ರೆ ಪರ್ಫೆಕ್ಟ್ ಟೆನ್ಸ್ ಒಳಗೆ ಏನ್ ಬಳಸ್ತೀವ್ರಿ V3 ಬಳಸ್ತೀವಿ ಹಿ ಹ್ಯಾಸ್ ಕಂಪ್ಲೀಟೆಡ್ ಆಮೇಲೆ ಸಬ್ಜೆಕ್ಟ್ ಅಬ್ಜೆಕ್ಟ್ ಏನೈತೆ ನಮ್ದ ದ ವರ್ಕ್ ಇದು ಎಲ್ಲಿ ಕಾಣ್ತೈತೆ ನೋಡ್ರಿ ಶಿ ಹ್ಯಾಸ್ ಕಂಪ್ಲೀಟೆಡ್ ದ ವರ್ಕ್ ಕಂಪ್ಲೀಟೆಡ್ ಬೈ ಹರ್ ಬರೋದಿಲ್ಲ ಶಿ ಕಂಪ್ಲೀಟೆಡ್ ದ ವರ್ಕ್ ಬರೋದಿಲ್ಲ ಹಿ ಹ್ಯಾಡ್ ಕಂಪ್ಲೀಟೆಡ್ ದ ವರ್ಕ್ ಬರೋದಿಲ್ಲ ಹಿ ಹ್ಯಾಸ್ ಕಂಪ್ಲೀಟೆಡ್ ದ ವರ್ಕ್ ಅಂತಕ್ಕಂಥದ್ದು ಆಪ್ಷನ್ ಎ ಅಂತಕ್ಕಂಥದ್ದು ನಮ್ದು ಏನಾಗ್ತದ ಆನ್ಸರ್ ಆಗ್ತದ ಓಕೆ ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗ್ತದ ಆನ್ಸರ್ ಆಗ್ತದ ನೋಡಿ ಫ್ರೆಂಡ್ಸ್ ಅಷ್ಟು ಈಸಿ ಆಗಿರ್ತಕ್ಕಂತಹ ಟ್ರಿಕ್ಸ್ ಇವು ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ನಾನು ನಿಮಗೆ ಒಂದ್ಸಲ ರೂಲ್ಸ್ ಹೇಳಿಬಿಟ್ನಿ ಅಂದ್ರೆ 5 ನಿಮಿಷ ಒಳಗೆ ನೀವು ಸಾಲ್ವ್ ಮಾಡ್ತೀವಿ 5 ನಿಮಿಷ ಒಳಗೆ 10 ಕ್ವಶನ್ ಸಾಲ್ವ್ ಮಾಡ್ತಾನೆ ಅಷ್ಟು ಈಸಿ ಬರೀ ಹೆಲ್ಪಿಂಗ್ ವರ್ಕ್ ನೋಡ್ರೆ ಆನ್ಸರ್ ಇದೆ ಅನ್ಬೇಕು ಹೌದಾ ನೆಕ್ಸ್ಟ್ ಕ್ವಶನ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ ರೀ ವಿಡಿಯೋಗೆ ಲೈಕ್ ಮಾಡಿ ನೆಕ್ಸ್ಟ್ by the next year she dash her degree fill in the blanks by the next year ಮುಂದಿನ ವರ್ಷ ಅನ್ನೋಟಿಗೆ ಅವಳು ಏನ್ ಮಾಡ್ತಾಳ ಅವಳ ಡಿಗ್ರಿಯನ್ನ ಮುಗಿಸಿ ಬಿಡ್ತಾಳ ಅವಳ ಡಿಗ್ರಿ ಏನಾಕೈತ್ರಿ ಮುಗಿದು ಬಿಡ್ತದ ಅಂತಕ್ಕಂಥದ್ದು ನೋಡ್ರಿ ಮುಗಿದು ಬಿಡ್ತದ ಮುಂದಿನ ವರ್ಷ ಅಂದ್ರೆ ಯಾವ ಟೆನ್ಸ್ ರೀ ಫ್ಯೂಚರ್ ಟೆನ್ಸ್ ಮುಂದಿನ ವರ್ಷ ಅಂದ್ರೆ ಯಾವ ಟೆನ್ಸ್ ರೀ ಫ್ಯೂಚರ್ ಟೆನ್ಸ್ ಒಳಗೆ ನೋಡ್ರಿ ಯಾವ ಆಪ್ಷನ್ ಅದಾವ ಕಂಪ್ಲೀಟೆಡ್ ಅನ್ನೋದು ಬರಂಗಿಲ್ಲ ಕಂಪ್ಲೀಟ್ಸ್ ಅನ್ನೋದು ಬರಂಗಿಲ್ಲ ಇದು ಬರ್ತದ ಮತ್ತು ಇದು ಬರ್ತದೆ ವಿಲ್ ಅಂತಕ್ಕಂಥದ್ದು ಬಂತಂದ್ರೆ ಫ್ಯೂಚರ್ ಟೆನ್ಸ್ ಅಂತ ತಿಳ್ಕೊಳ್ಬೇಕು ಇವೆರಡು ಆಪ್ಷನ್ ಅದ ಇನ್ನು 2 ಆಪ್ಷನ್ ಉಳಿತು ಅಲ್ಲಿ ಏನು ಹೇಳತ್ತಾನಂದ್ರ ಬೈ ದ ನೆಕ್ಸ್ಟ್ ಪಾಮ ಈ ಡ್ಯಾಶ್ ಹರ್ ಡಿಗ್ರಿ ಮುಂದಿನ ವರ್ಷಕ್ಕೆ ಏನು ಮಾಡಿಬಿಡ್ತಾಳ ಡಿಗ್ರಿ ಮುಗಿಸ್ಬಿಡ್ತಾಳ ಅನ್ನೋದು ಏನ್ರಿ ಫ್ಯೂಚರ್ ಒಳಗೆ ಏನು ಕೆಲಸ ಆಗತೈತಿ ಫ್ಯೂಚರ್ ಒಳಗೆ ಕೆಲಸ ಪರ್ಫೆಕ್ಟಾಗಿ ಮುಗಿಯತೈತಿ ಪರ್ಫೆಕ್ಟಾಗಿ ಡಿಗ್ರಿ ಮುಗಿತೈತಿದ ಹೌದಾ ಮುಗಿಸುತ್ತಿದ್ದಾಳೆ ಅಲ್ಲ ಮುಗಿಸ್ತಾಳ 100% ಮುಂದಿನ ವರ್ಷ ಪರ್ಫೆಕ್ಟಾಗಿ ಮುಗಿಸ್ಬಿಡ್ತಾಳ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಬರುವ ಏಕೈಕ ಹೆಲ್ಪಿಂಗ್ ವರ್ಬ್ ಯಾವ್ದ್ರಿ ವಿಲ್ ಹ್ಯಾವ್ ಬಂದಾಗ ಇದರ ಜೊತೆಗೆ V3 ನೋಡ್ರಿ ಇಲ್ಲಿ ವಿಲ್ ಕಂಪ್ಲೀಟ್ ಅಂತಕ್ಕಂಥದ್ದು ನಾರ್ಮಲ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಬರ್ತದ ಅದರ ಜೊತೆಗೆ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಬಂದೈತೆ ಅಂದ್ಮೇಲೆ ನಮ್ಮ ಆನ್ಸರ್ ನೋಡ್ರಿ ವಿಲ್ ಹ್ಯಾವ್ ಐತಿ V3 ಐತಿ ಇಲ್ಲಿ ಓಕೆ ಇಲ್ಲಿ ವಿಲ್ ಹ್ಯಾವ್ ಐತಿ ಕಂಪ್ಲೀಟೆಡ್ ಅನ್ನೋದು ಏನೈತ್ರಿ V3 ಐತಿ ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತ್ರಿ ಆಪ್ಷನ್ ಸಿ ಇಸ್ ದ ಆನ್ಸರ್
ಆಪ್ಷನ್ ಸಿ ಇಸ್ ದ ಆನ್ಸರ್. ನೋಡ್ರಿ ಈ ತರನಾಗಿರ್ತಕ್ಕ ಕ್ವಶನ್ ತಿಳ್ಕೊಳ್ಳೋದು ಬಹಳ ಹೊತ್ತಿಲ್ಲ, ಅವುಗಳನ್ನ ಅದರ ಆಳಕ್ಕೆ ಹೋಗಿ ತಿಳ್ಕೊಳ್ಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ. ಓಕೆ, ಇಂಗ್ಲೀಷ್ ಟಫ್ ಇಲ್ಲ, ಇಂಗ್ಲೀಷ್ ಅನ್ನೋದು ಎಂದೂ ಟಫ್ ಇಲ್ಲ, ಅದನ್ನ ನಾವು ಟಫ್ ಮಾಡ್ಕೊಳಕತ್ತೀವಿ. ಹೌದಾ? ಎಸ್, ಅಂಜೋ ಅವಶ್ಯಕತೆ ಇಲ್ಲ. ಕಲಿತಾ ಹೋದ್ರೆ 4 ದಿವಸ ಬಿಟ್ಟು 5ನೇ ದಿವಸಕ್ಕೆ ನಿಮಗೆ ಈಸಿ ಅನಿಸ್ತದ, ನಿಮಗೆ ಈಸಿ ಅನಿಸ್ಬಿಡ್ತೈತಿ. ಹೌದಾ? ಎಸ್. ನೆಕ್ಸ್ಟ್ ಕ್ವಶನ್ ಏನಿತ್ತು ನೋಡ್ರಿ, ಒಮ್ಮೆ ಲಕ್ಷ್ಯ ಕೊಟ್ಟ ಓದಿ ಬಿಡ್ರಿ. ಇದೇನು ಕ್ವಶನ್ ಐತಿ? ಎರರ್ ಡಿಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್. ಒನ್ ಆಫ್ ಮೈ ಫ್ರೆಂಡ್ಸ್ ಆರ್ ಗೋಯಿಂಗ್ ಅಬ್ರಾಡ್. ಓಕೆ, ಅಲ್ಲಿ ಈಚ್ ಆಫ್ ದ ಅಂತಕ್ಕಂಥದ್ದು ಬಳಸಿದ್ರಿ, ಇಲ್ಲಿ ಏನ್ ಬಳಸಿರಿ? ಒನ್ ಆಫ್ ಮೈ ಫ್ರೆಂಡ್ಸ್. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತಕ್ಕಂಥದನ್ನ ಬಳಸಿರಿ. ಏನ್ ಬಳಸಿರಿ? ಒನ್ ಆಫ್ ಮೈ ಫ್ರೆಂಡ್ಸ್ ಅಂತಕ್ಕಂಥದನ್ನ ಬಳಸಿರಿ. ಹೌದಾ? ಒನ್ ಆಫ್ ಮೈ ಫ್ರೆಂಡ್ಸ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿರ್ತಕ್ಕಂಥದ್ದು ಏನೈತಿ? ಪ್ಲೂರಲ್ ಐತಿ. ಇಲ್ಲಿ ಇರೋದು ಏನೈತ್ರಿ? ಪ್ಲೂರಲ್ ಐತಿ. ಇಲ್ಲಿ ಒನ್ ಆಫ್ ದ ಅಂತಕ್ಕಂಥದ್ದು ಏನೈತಿ? ಸಿಂಗ್ಯುಲರ್ ಏನೈತ್ರಿ? ಒನ್ ಆಫ್ ದ ಅಂತಕ್ಕಂಥದ್ದು ಏನೈತ್ರಿ? ಸಿಂಗ್ಯುಲರ್ ಐತಿ. ಹಂಗಿದ್ದಾಗ ಅಲ್ಲಿ ಮುಂದೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವ್ದೈತ್ರಿ? ಇಲ್ಲಿ ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ತಗೊಂಡಾರ. ನೀವು ಕನ್ಸಿಡರ್ ಮಾಡಬೇಕಾಗಿದ್ದೇನ್ರಿ? ಫ್ರೆಂಡ್ಸ್ ಅದಾರ ಅದ್ರಾಗ ಒನ್ ಆಫ್ ದ, ಒಬ್ಬ ಬಂದಾಗ ಎಲ್ಲಿ ಗ್ರಾಮೆಟಿಕಲ್ ಎರರ್ ಐತಿ? ಇಲ್ಲಿ ಐತಿ. ಇದ್ರ ಬದ್ಲಿ ಏನ್ ಬರ್ಬೇಕಿದ್ರಿ? ನನ್ನ ಫ್ರೆಂಡ್ಸ್ ಬಹಳ ಅದಾರ, ಅದ್ರ ಒಬ್ಬ ಏನ್ ಮಾಡತ್ತಾನ? ಅಬ್ರಾಡ್ ಹೊಂಟಾನ. ಒಬ್ಬನ ಬಗ್ಗೆ ಮಾತಾಡೋ ಮುಂದೆ ಆರ್ ಏನ್ ಮಾಡಾಕ? ಆರ್ ಅನ್ನ ತಗೋಗ್ರಿ. ಆರ್ ಇರ್ತಕ್ಕಂಥದ್ದನ್ನ ಗ್ರಾಮೆಟಿಕಲ್ ಎರರ್ ಆಗಿರ್ತದ, ಅದರ ಬದಲಿ ಏನ್ ಬಳಸ್ತೀರಿ? ಈಸ್ ಬಳಸ್ತೀರಿ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಕ್ಲಾಸಸ್ಗಳಂತ ಅನ್ಕೊಳ್ತಾ ಇದ್ದೀನಿ. ಎಸ್, ನೋಡ್ರಿ ನೆಕ್ಸ್ಟ್ ಕ್ವಶನ್. ಶಿ ಲೈಕ್ಸ್ ರೀಡಿಂಗ್, ರೈಟಿಂಗ್ ಅಂಡ್ ಡ್ಯಾಶ್. ಕರೆಕ್ಟ್ ಪ್ಯಾರಲಲಿಸಮ್ ಅಂತಕ್ಕಂಥದ್ದು. ಕರೆಕ್ಟ್ ಪ್ಯಾರಲಲಿಸಮ್ ಅಂತಕ್ಕಂಥದ್ದು ಬಂದಾಗ ತಿಳ್ಕೊಂಡ್ಬಿಡ್ರಿ. ಇಲ್ಲಿ ರೈಟಿಂಗ್ ಏನೈತಿ? ವಿಪೋರ್ ಐತಿ. ರೀಡಿಂಗ್ ವಿಪೋರ್, ರೈಟಿಂಗ್ ವಿಪೋರ್. ಈ ತರ ಮುಂದೆ ಏನ್ ಕನ್ಸಿಡರ್ ಆಗತ್ತ? ಕನ್ಸಿಸ್ಟೆನ್ಸಿ ಅಂತ ಐತಿ. ಕನ್ಸಿಸ್ಟೆನ್ಸಿ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸ್ಬೇಕಲ್ಲಿ? ಡಾನ್ಸಿಂಗ್ ಅಂತಕ್ಕಂಥದ್ದು ಬಳಸ್ಬೇಕು. ಓಕೆ, ಕನ್ಸಿಸ್ಟೆನ್ಸಿ ಎಲ್ಲವನ್ನ ಕರೆಕ್ಟ್ ಆಗಿರ್ತಕ್ಕಂಥ ಒಂದೇ ಫಾರ್ಮ್ ಒಳಗೆ ನಾವೇನ್ ಮಾಡ್ಬೇಕಲ್ಲೇ ಬರಿಬೇಕು. ಓಕೆ, ಐ ಲೈಕ್, ರೀಡ್, ವಾಕ್ ಅಂಡ್ ಪ್ಲೇ. ಹೆಂಗ 3 V1 ಬರ್ತಾವ, ಇಲ್ಲಿ ING ಹಚ್ಚಾರ ಅಂದ್ಮೇಲೆ ಅಲ್ಲಿಯೂ ನಾವೇನು ಬಳಸಬೇಕು? ING ಅಂತಕ್ಕಂಥ ಬಳಸಬೇಕು. ಇದು ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್, ಡೋಂಟ್ ವರಿ, ಭಾಳ ಈಸಿ ಆಗಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ನೋಡ್ರಿ, ದ ಕರೆಕ್ಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ದ ನ್ಯೂಸ್ ಡ್ಯಾಶ್ ಶಾಕಿಂಗ್. ನಾವೇನ್ ಮಾಡಿಬಿಡ್ತೇವೆ? ನ್ಯೂಸ್ ಡ್ಯಾಶ್ ಓವರ್ ಕೊಟ್ಟನ, ಆರ್ ಕೊಟ್ಟನ, ಈಸ್ ಕೊಟ್ಟನ, ಹ್ಯಾವ್ ಕೊಟ್ಟನ. 4 ಆಪ್ಷನ್ಗಳದ. ಓಕೆ, ನಾವೇನು ಕನ್ಸಿಡರ್ ಮಾಡೋಣ ಅಂದ್ರೆ ಇಲ್ಲಿ ನ್ಯೂಸ್ ಅಂತಕ್ಕಂಥದ್ದು ಐತಿ. ಏನೈತ್ರಿ? ನ್ಯೂಸ್ ಅಂತಕ್ಕಂಥದ್ದು ಯಾವಾಗಿರ್ಲೂ ತಿಳ್ಕೊಂಡ್ ಬಿಡ್ರಿ. ನ್ಯೂಸ್ ಈಸ್ ಕನ್ಸಿಡರ್ ಆಸ್ ಸಿಂಗ್ಯುಲರ್. ನ್ಯೂಸ್ ಅನ್ನು ಏನು ಕನ್ಸಿಡರ್ ಮಾಡ್ತೀರಿ? ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀರಿ. ಅಲ್ಲಿರ್ತಕ್ಕಂತಹ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ತೆಗೆದು ಓದ್ಬಿಡ್ರಿ, ಅದ ಆನ್ಸರ್ ಇರ್ತೈತಿ. ಹ್ಯಾವ್ ಹೋಗ್ತೈತಿ, ಆರ್ ಹೋಗ್ತೈತಿ, ಇದು ಹೋಗ್ತೈತಿ. ಈಸ್ ಅಂತಕ್ಕಂಥದ್ದು ನ್ಯೂಸ್ ಈಸ್. ದ ನ್ಯೂಸ್ ಈಸ್ ಶಾಕಿಂಗ್. ನ್ಯೂಸ್ ಅನ್ನೋದು ಏನ್ರಿ? ನ್ಯೂಸ್ ಅನ್ನೋದೇನು? ವಾರ್ತೆ ಅಂತಕ್ಕಂಥದ್ದು ಸಿಂಗ್ಯುಲರ್ ಅಂತಕ್ಕಂಥದ್ದು ಕನ್ಸಿಡರ್ ಆಗ್ತದ. ಹಂಗಾಗಿ ನಾವು ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಬಾಕಿ ಎಲ್ಲ ಹೆಲ್ಪಿಂಗ್ ವರ್ಬ್ ಏನಾಗ್ತಾವ? ಇರಾಡಿಕೇಟ್ ಆಗ್ತಾವ. ನೋಡ್ರಿ, ಆಪ್ಷನ್ಗಳನ್ನ ತೆಗೆದು ಯಾಕೆ ಬಂದ್ರ? ಈಸಿ ಆಪ್ಷನ್ ಅನ್ನು ಚೂಸ್ ಮಾಡೋದು ಬಹಳಷ್ಟು ಸುಲಭಕರ ಆಗಿರ್ತಕ್ಕಂತಹ ಕೆಲಸ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿಗೆ ಕ್ವಶನ್ಸ್ಗಳು ಎಂಡ್ ಆಗಿರ್ತಾವ. ಅದೇ ರೀತಿಯಾಗಿ ನೀವು ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡ್ಬೇಕಂದ್ರೆ ನೀವು ಎತ್ತರ ಮೇಲೆ ಫೋಕಸ್ ಮಾಡ್ಬೇಕಂದ್ರೆ ಮೊದಲ ರೂಲ್ಸ್ ಮೇಲೆ ಫೋಕಸ್ ಮಾಡಬೇಕು. ರೂಲ್ಸ್ ಅಂತಕ್ಕಂಥದ್ದು ಬಂದ ಮೇಲೆ ಟೆನ್ಸ್ ಮೇಲೆ ಫೋಕಸ್ ಮಾಡಬೇಕು. ಟೆನ್ಸ್ ಅಂತಕ್ಕಂಥದ್ದು ಬಂದ ಮೇಲೆ ಆಕ್ಟಿವ್ ಪ್ಯಾಸಿವ್ ಮೇಲೆ ಮಾಡಬೇಕು. ಆಮೇಲೆ ಡೈರೆಕ್ಟ್ ಇಂಡೈರೆಕ್ಟ್ ಮೇಲೆ ಮಾಡಬೇಕು. ಓಕೆ, ಇದೇ ರೀತಿಯಾಗಿ ಪ್ರತಿಯೊಂದು ಕ್ಲಾಸ್ ಒಳಗೆ ನಾವೇನು ಮಾಡ್ತಿರ್ತೀವಿ? ಹೆಚ್ಚಿನ ಇನ್ನೂ ಹೆಚ್ಚು ಕ್ವಶನ್ಸ್ಗಳನ್ನು ನಿಮಗೆ ಏನು ಮಾಡ್ತೀನಿ? ಸಾಲ್ವ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಬಟ್ ಏನಾಗಬೇಕಂದ್ರೆ ಒಂದು ಸ್ವಲ್ಪ ನಮ್ಮ ಜಾಸ್ತಿ ಜನರಿಗೆ ರೀಚ್ ಆಗ್ತಕ್ಕಂಥ ಕೆಲಸ ಆಗಬೇಕು. ಜಾಸ್ತಿ ಜನಕ್ಕೆ ರೀಚ್ ಆದಾಗ ಮಾತ್ರ ನಮ್ಗೆ ಏನಾಗ್ತದೆ? ನಮಗೊಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಆಗ್ತದೆ. ಓಕೆ, ಈಗೇನೋ ಲಕ್ಷ ಗಂಟಲೆ ಜನ ನೋಡ್ಲಿ ಅಂತಲ್ಲ, ನೋಡೋರೆಲ್ಲ ಕರೆಕ್ಟಾಗಿ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ. ಯಾಕಂದ್ರೆ ವಿಡಿಯೋದಲ್ಲಿ ಯಾವ ಥರ ಕ್ವಶನ್ಸ್ಗಳು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಅದನ್ನ ಬಿಟ್ಟು ಅಲ್ಲಿದು ಇಲ್ಲಿದು ಇಲ್ಲ. ಓನ್ಲಿ ರಿಪೀಟೆಡ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡುವಾಗ ಯಾಕೆ ಸ್ಟಡಿ ಮಾಡಬಾರ್ದು? ಇಂಗ್ಲೀಷ್ ಅಂತಕ್ಕಂಥದ್ದು ಬೆಟ್ಟದಷ್ಟು ದೊಡ್ಡದೇನಿಲ್ಲ, ಆ ಥರ ಅಂತ ಈಸಿ ಸಬ್ಜೆಕ್ಟ ಯಾವುದೂ ಇಲ್ಲ. ಬಟ್ ನೀವು ಅದನ್ನು ದೊಡ್ಡ ಗುಡ್ಡ ಮಾಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ಕುಂತೀರಿ ಅಷ್ಟ. ಓಕೆ, ಎಸ್, ಎಲ್ಲರಿಗೂ ಶುಭವಾಗಲಿ. ಓಕೆ, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾನು ನಿಮ್ಮ ನಾಗರಾಜ್ ಸುಂದರ್. ಬಾಯ್ ಬಾಯ್.